ಪ್ರಸ್ತುತಿ 2. ಮನುಷ್ಯ ಜನ್ಮದ ಏಕೈಕ ಲಕ್ಷ್ಯವೇನು? ಪ್ರಿಯ ಆತ್ಮನ್, ಈ ಸೃಷ್ಟಿ ಅನಾದಿ ಎಂದು ಭಗವದ್ಗೀತೆ ಮತ್ತು ವೇದಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಈ ಸೃಷ್ಟಿಯಲ್ಲಿ ಒಂದು ಯುಗದ ನಂತರ ಇನ್ನೊಂದು ಯುಗ ಬರುತ್ತಲೇ ಇರುತ್ತದೆ. ಒಂದು ಮನ್ವಂತರದ ನಂತರ ಇನ್ನೊಂದು ಮನ್ವಂತರ ಬರುತ್ತಲೇ ಇರುತ್ತದೆ. ಒಂದು ಕಲ್ಪದ ನಂತರ ಇನ್ನೊಂದು ಕಲ್ಪ ಬರುತ್ತಲೇ ಇರುತ್ತದೆ. ಈ ಪ್ರಕಾರವಾಗಿ ಸೃಷ್ಟಿಯು ನಿರಂತರವಾಗಿ ನಡೆದುಕೊಂಡು ಬರುತ್ತಾ ಇದೆ. ಈಗ ನಡೆಯುತ್ತಿರುವಂತಹ ಸೃಷ್ಟಿ 150 ಟ್ರಿಲಿಯನ್ ವರ್ಷಗಳಿಗಿಂತಲೂ ಹೆಚ್ಚಿನ ವರ್ಷಗಳಿಂದ ನಡೆದುಕೊಂಡು ಬರುತ್ತಾ ಇದೆ. ಈಗ ನಡೆಯುತ್ತಿರುವಂತಹ 150 ಟ್ರಿಲಿಯನ್ ವರ್ಷ ಹಳೆಯದಾದ ಸೃಷ್ಟಿಗಿಂತಲೂ ಮೊದಲು 311 ಟ್ರಿಲಿಯನ್ ವರ್ಷಗಳ ಅಸಂಖ್ಯ ಸಂಪೂರ್ಣ ಸೃಷ್ಟಿಗಳು ನಡೆದು ಹೋಗಿವೆ. ಪ್ರತಿಯೊಬ್ಬ ಜೀವಾತ್ಮನು 84 ಲಕ್ಷ ಜೀವರಾಶಿಯಲ್ಲಿ ಅಸಂಖ್ಯ ಬಾರಿ ಹುಟ್ಟಿದ್ದಾನೆ. ಪ್ರತಿಯೊಬ್ಬ ಜೀವಾತ್ಮನಿಗೂ ಅನಂತ ಬಾರಿ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿವೆ. ಪ್ರತಿಯೊಬ್ಬ ಜೀವಾತ್ಮನಿಗೆ ಮನುಷ್ಯ ಯೋನಿಯಲ್ಲಿ ಮಾತ್ರವಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿಯೂ ಅಸಂಖ್ಯ ತಂದೆ, ಅಸಂಖ್ಯ ತಾಯಿ, ಅಸಂಖ್ಯ ಹೆಂಡತಿ, ಅಸಂಖ್ಯ ಗಂಡ, ಅಸಂಖ್ಯ ಮಕ್ಕಳು, ಅಸಂಖ್ಯ ಬಂಧು ಬಾಂಧವರು, ಅಸಂಖ್ಯ ಮಿತ್ರರು, ಅಸಂಖ್ಯ ಶತ್ರುಗಳು ಆಗಿ ಹೋಗಿದ್ದಾರೆ. ನಾವು ಈ ಸಂಸಾರದಲ್ಲಿ ಮನುಷ್ಯರ ಮಧ್ಯೆ ವೈವಿಧ್ಯತೆಯನ್ನು ನೋಡುತ್ತೇವೆ. ಮನುಷ್ಯನ ರೂಪದಲ್ಲೂ ವೈವಿಧ್ಯತೆ ಇದೆ. ಕೆಲವರು ಕಪ್ಪು, ಕೆಲವರು ಬೆಳ್ಳಗಿರುತ್ತಾರೆ. ಕೆಲವರು ಗಿಡ್ಡವಿರುತ್ತಾರೆ, ಕೆಲವರು ಉದ್ದವಿರುತ್ತಾರೆ. ಕೆಲವರು ತೋರವಿರುತ್ತಾರೆ, ಕೆಲವರು ಸಪುರವಿರುತ್ತಾರೆ. ಇದು ಮಾತ್ರವಲ್ಲ, ಮನುಷ್ಯನ ಮನೋವೃತ್ತಿಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗುತ್ತದೆ. ಕೆಲವರು ಸಸ್ಯಾಹಾರವನ್ನು ಬಯಸುತ್ತಾರೆ, ಕೆಲವರು ಮಾಂಸಾಹಾರವನ್ನು ಬಯಸುತ್ತಾರೆ. ಕೆಲವರು ನಾಸ್ತಿಕರಾಗಿರುತ್ತಾರೆ, ಕೆಲವರು ಆಸ್ತಿಕರಾಗಿರುತ್ತಾರೆ. ಕೆಲವರು ಸಾತ್ವಿಕರಾಗಿರುತ್ತಾರೆ, ಕೆಲವರು ತಾಮಸಿಕರಾಗಿರುತ್ತಾರೆ. ಕೆಲವು ಜನ ಜ್ಞಾನಿಗಳಾಗಿರುತ್ತಾರೆ ಮತ್ತು ಕೆಲವು ಜನ ಅಜ್ಞಾನಿಗಳಾಗಿರುತ್ತಾರೆ. ವ್ಯಕ್ತಿಗಳ ರೂಪ ಬೇರೆ ಬೇರೆಯಾಗಿದ್ದರೂ, ವ್ಯಕ್ತಿಗಳ ಮನೋವೃತ್ತಿ ಬೇರೆ ಬೇರೆಯಾಗಿದ್ದರೂ ಎಲ್ಲ ವ್ಯಕ್ತಿಗಳಲ್ಲಿಯೂ ಒಂದು ಸಮಾನವಾದ ಮನೋವೃತ್ತಿಯನ್ನು ಕಾಣಬಹುದು. ಆ ಮನೋವೃತ್ತಿ ಯಾವುದೆಂದರೆ ಸುಖವನ್ನು ಅಪೇಕ್ಷಿಸುವುದು ಅಥವಾ ಬಯಸುವುದು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸುಖವನ್ನು ಬಯಸುತ್ತಾನೆಯೇ ಹೊರತು ದುಃಖವನ್ನು ಬಯಸುವುದಿಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸುಖ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಲೇ ಇರುತ್ತಾನೆ. ಮನುಷ್ಯನು ಸುಖ ಪ್ರಾಪ್ತಿಗಾಗಿ ಪ್ರಯತ್ನಿಸುವಾಗ ಸುಖ ಪ್ರಾಪ್ತಿಯಾಗುತ್ತದೋ ಅಥವಾ ದುಃಖ ಪ್ರಾಪ್ತಿಯಾಗುತ್ತದೋ ಎಂಬುವಂತಹದ್ದು ಎರಡನೆಯ ವಿಷಯ. ಆದರೂ ಮನುಷ್ಯ ಸುಖ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನವನ್ನು ಜೀವಿತಾವಧಿಯಲ್ಲಿ ಬಿಡುವುದೇ ಇಲ್ಲ. ಮನುಷ್ಯನು ಈ ಜಗತ್ತಿನಲ್ಲಿ ಸುಖ ಪ್ರಾಪ್ತಿಗಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಾ ಇರುತ್ತಾನೆ. ಮನುಷ್ಯನು ಈ ಸಂಸಾರದಲ್ಲಿ 5 ಬಗೆಯ ಸುಖಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಈ 5 ಬಗೆಯ ಸುಖಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮನುಷ್ಯನ ಬಳಿ 5 ಜ್ಞಾನೇಂದ್ರಿಯಗಳೆಂಬ ಸಾಧನಗಳಿವೆ. ಈ 5 ಜ್ಞಾನೇಂದ್ರಿಯಗಳು ಯಾವುವೆಂದರೆ ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು. ಇವುಗಳ ಮೂಲಕ ಮನುಷ್ಯ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇವುಗಳ ಸುಖವನ್ನು ಅನುಭವಿಸುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ಸಮಾಜದಲ್ಲಿ ಉದ್ಯೋಗ ಮಾಡುವುದನ್ನು ಕಾಣುತ್ತೇವೆ. ಉದ್ಯೋಗ ಮಾಡುವ ಉದ್ದೇಶ ಹಣ ಪ್ರಾಪ್ತಿ ಮಾಡಿಕೊಳ್ಳುವುದು. ಹಣ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶ ವಿವಿಧ ಇಂದ್ರಿಯ ಸುಖಗಳ ಭೋಗವನ್ನು ಪಡೆಯಬಹುದು ಎಂದು. ಮನುಷ್ಯನು ವಾಹನವನ್ನು ಖರೀದಿಸುವುದು ಸುಖ ಪ್ರಾಪ್ತಿಗಾಗಿ, ಮನೆ ನಿರ್ಮಿಸುವುದು ಸುಖ ಪ್ರಾಪ್ತಿಗಾಗಿ, ಮದುವೆಯಾಗುವುದು ಸುಖ ಪ್ರಾಪ್ತಿಗಾಗಿ, ಮಕ್ಕಳನ್ನು ಪಡೆಯುವುದು ಸುಖ ಪ್ರಾಪ್ತಿಗಾಗಿ, ವಿದ್ಯಾಭ್ಯಾಸ ಮಾಡಿ ಉನ್ನತ ಪದವಿಗಳನ್ನು ಪಡೆಯುವುದು ಸುಖ ಪ್ರಾಪ್ತಿಗಾಗಿ. ದಾರಿ ಯಾವುದೇ ಇರಲಿ, ಉದ್ದೇಶವು ಒಂದೇ, ಸುಖ ಪ್ರಾಪ್ತಿ ಮಾಡಿಕೊಳ್ಳುವಂತಹದ್ದು. ಈ ಬ್ರಹ್ಮಾಂಡದಲ್ಲಿ 11 ಹಂತದ ಸುಖಗಳು ಇವೆ ಎಂದು ಶ್ರುತಿ ಗ್ರಂಥಗಳು ಹೇಳುತ್ತವೆ. ಶ್ರುತಿ ಹೇಳುತ್ತದೆ,
ಈ ಪ್ರಪಂಚದಲ್ಲಿ ಅತ್ಯಂತ ಸುಖಿ ವ್ಯಕ್ತಿ ಯಾರೆಂದರೆ ಆ ವ್ಯಕ್ತಿಯು ಸಂಪೂರ್ಣ ಪೃಥ್ವಿಯ ರಾಜನಾಗಿರಬೇಕು. ಆ ರಾಜನ ಬಳಿ ರೂಪವಿರಬೇಕು, ಯೌವನವಿರಬೇಕು, ಸದ್ಗುಣಗಳು ಇರಬೇಕು ಮತ್ತು ಎಲ್ಲ ಪ್ರಜೆಗಳು ಅನುಕೂಲವಾಗಿರಬೇಕು. ಅಂತಹ ರಾಜ ಈ ಪೃಥ್ವಿಯಲ್ಲಿ ಅತ್ಯಂತ ಸುಖಿಯಾದ ವ್ಯಕ್ತಿಯಾಗಿರುತ್ತಾನೆ. ಇಂತಹ ರಾಜರುಗಳನ್ನು ನಾವು ಕಲ್ಪದ ಆರಂಭದಲ್ಲಿ ಮಾತ್ರ ನೋಡಲು ಸಾಧ್ಯ. ಈ ವರ್ತಮಾನ ಕಾಲದಲ್ಲಿ ಇಂತಹ ರಾಜರುಗಳನ್ನು ನೋಡುವುದು ಅಸಾಧ್ಯ. ಈಗ ಭೂಮಿಯ ಮೇಲೆ 200ಕ್ಕೂ ಹೆಚ್ಚು ದೇಶಗಳಿವೆ. ಪ್ರತಿಯೊಂದು ದೇಶಕ್ಕೂ ರಾಜನಿದ್ದಾನೆ, ಅಂದರೆ ಒಬ್ಬ ಪ್ರಧಾನಮಂತ್ರಿ ಅಥವಾ ಒಬ್ಬ ರಾಷ್ಟ್ರಪತಿ ಇದ್ದಾರೆ. ವೇದಗಳಲ್ಲಿ ಹೇಳಿರುವಂತಹ ಸುಖವನ್ನು ಈ ವರ್ತಮಾನ ಕಾಲದಲ್ಲಿ ಪಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಸಂಪೂರ್ಣ ಪೃಥ್ವಿಯ ರಾಜನಾಗಿದ್ದಾಗ ಯಾವ ಸುಖವನ್ನು ಪಡೆಯುತ್ತಾನೋ ಆ ಸುಖದ 100 ಪಾಲು ಸುಖ ಮನುಷ್ಯ ಗಂಧರ್ವ ಲೋಕದಲ್ಲಿದೆ. ಮನುಷ್ಯ ಗಂಧರ್ವ ಲೋಕದ ಸುಖದ 100 ಪಾಲು ಸುಖ ದೇವಗಂಧರ್ವ ಲೋಕದಲ್ಲಿದೆ. ದೇವಗಂಧರ್ವ ಲೋಕದಲ್ಲಿ ಇರುವಂತಹ ಸುಖದ 100 ಪಾಲು ಸುಖ ಪಿತೃಲೋಕದಲ್ಲಿದೆ. ಪಿತೃಲೋಕದಲ್ಲಿ ಇರುವಂತಹ ಸುಖದ 100 ಪಾಲು ಸುಖ ಆಜಾನದ ಕರ್ಮದೇವತೆಯ ಲೋಕದಲ್ಲಿದೆ. ಆಜಾನದ ಕರ್ಮದೇವತೆಯ ಲೋಕದಲ್ಲಿ ಇರುವಂಥ ಸುಖದ 100 ಪಾಲು ಸುಖ ಕರ್ಮದೇವತೆಯ ಲೋಕದಲ್ಲಿದೆ. ಕರ್ಮದೇವತೆಯ ಲೋಕದಲ್ಲಿ ಇರುವಂತಹ ಸುಖದ 100 ಪಾಲು ಸುಖ ದೇವಲೋಕದಲ್ಲಿದೆ. ದೇವಲೋಕದಲ್ಲಿ ಇರುವಂತಹ ಸುಖದ 100 ಪಾಲು ಸುಖ ಇಂದ್ರಲೋಕದಲ್ಲಿದೆ. ಇಂದ್ರಲೋಕದಲ್ಲಿ ಇರುವಂತಹ ಸುಖದ 100 ಪಾಲು ಸುಖ ಬೃಹಸ್ಪತಿ ಲೋಕದಲ್ಲಿದೆ. ಬೃಹಸ್ಪತಿ ಲೋಕದಲ್ಲಿ ಇರುವಂತಹ ಸುಖದ 100 ಪಾಲು ಸುಖ ಪ್ರಜಾಪತಿ ಲೋಕದಲ್ಲಿದೆ. ಪ್ರಜಾಪತಿ ಲೋಕದಲ್ಲಿ ಇರುವ ಸುಖದ 100 ಪಾಲು ಸುಖ ಬ್ರಹ್ಮಲೋಕದಲ್ಲಿದೆ. ಪೃಥ್ವಿ ಲೋಕದಿಂದ ಹಿಡಿದು ಬ್ರಹ್ಮಲೋಕದವರೆಗೆ ಇರುವಂತಹ ಎಲ್ಲ ಸುಖವು ನಶ್ವರ. ಭಗವಾನ್ ಶ್ರೀಕೃಷ್ಣನು ಶ್ರೀಮದ್ ಭಗವದ್ಗೀತೆಯಲ್ಲಿ ಈ ರೀತಿ ಹೇಳುತ್ತಾನೆ: ಮನುಷ್ಯನು ವಿವಿಧ ಪ್ರಕಾರದ ಯಜ್ಞಗಳನ್ನು ಮಾಡಿ ಪವಿತ್ರನಾಗುತ್ತಾನೆ. ಫಲಾಪೇಕ್ಷೆಯಿಂದ ಯಜ್ಞಗಳನ್ನು ಮಾಡಿದಂತಹ ಇಂತಹ ವ್ಯಕ್ತಿ ಮರಣಾನಂತರ ಸ್ವರ್ಗಲೋಕವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಸ್ವರ್ಗಲೋಕದಲ್ಲಿ ಅಪಾರ ಇಂದ್ರಿಯ ಭೋಗಗಳನ್ನು ಅನುಭವಿಸಿ ಪುಣ್ಯ ಕ್ಷೀಣವಾದ ನಂತರ ಪುನಃ ಪೃಥ್ವಿಯಲ್ಲಿ ಜನಿಸುತ್ತಾನೆ. ಹೀಗೆ ಪೃಥ್ವಿಯಲ್ಲಿ ಜನಿಸಿದ ಆ ವ್ಯಕ್ತಿಯು ಮನುಷ್ಯ ಜನ್ಮ ಪಡೆಯಬೇಕೆಂಬ ಯಾವ ನಿಯಮವೂ ಇಲ್ಲ. ಅನ್ಯ ಜೀವವರ್ಗದಲ್ಲೂ ಹುಟ್ಟುವಂತಹ ಸಾಧ್ಯತೆಗಳಿವೆ. ಮನುಷ್ಯನು ಸಕಾಮ ದೃಷ್ಟಿಯಿಂದ ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಹೆಚ್ಚೆಂದರೆ ಬ್ರಹ್ಮಲೋಕವನ್ನು ಪಡೆಯಬಹುದು. ಆದರೆ ಪುಣ್ಯ ನಾಶವಾದ ಬಳಿಕ ಜನನ ಮರಣಗಳ ಚಕ್ರವನ್ನು ಪ್ರವೇಶಿಸುತ್ತಾನೆ. ಮನುಷ್ಯನು ಸಕಾಮ ದೃಷ್ಟಿಯಿಂದ ಮಾಡಿದ ಯಾಗ, ಯಜ್ಞ, ಜಪ, ತಪ, ವ್ರತ, ಪೂಜೆ ಮತ್ತು ಉಪವಾಸ ಇವುಗಳಿಂದ ಸ್ವರ್ಗ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದೇ ವಿನಃ ಜನನ ಮರಣಗಳ ಚಕ್ರದಿಂದ ನಿವೃತ್ತಿ ಪಡೆಯಲು ಸಾಧ್ಯವಿಲ್ಲ. ಸಕಾಮ ದೃಷ್ಟಿಯಿಂದ ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಆತ್ಮಾನಂದ ಮತ್ತು ಬ್ರಹ್ಮಾನಂದಗಳನ್ನು ಪಡೆಯಲು ಸಾಧ್ಯವೇ ಇಲ್ಲ. ಈ ಅನಂತ ವಿಶ್ವದಲ್ಲಿ 3 ತತ್ವಗಳಿವೆ. ಈ 3 ತತ್ವಗಳು ಅನಾದಿ, ಸನಾತನ ಮತ್ತು ಅನಂತ ಕಾಲದವರೆಗೂ ಇರುತ್ತವೆ. ಈ 3 ತತ್ವಗಳು ಯಾವುವೆಂದರೆ: 1 ಪರಬ್ರಹ್ಮ, 2 ಜೀವವರ್ಗ ಮತ್ತು 3ನೆಯದು ಮಾಯೆ ಅಥವಾ ಪ್ರಕೃತಿ. ಈ ಅನಂತ ವಿಶ್ವದಲ್ಲಿ ಒಬ್ಬನೇ ಪರಬ್ರಹ್ಮನಿದ್ದಾನೆ. ಆ ಪರಬ್ರಹ್ಮನಿಗೆ ಪರಮಾತ್ಮ, ಭಗವಂತ, ದೇವರು ಎಂದೆಲ್ಲ ಹೆಸರಿನಿಂದ ಕರೆಯುತ್ತೇವೆ. ಜೀವ ಅಥವಾ ಜೀವಾತ್ಮರು ಅನಂತರಿದ್ದಾರೆ. ಮಾಯೆ ಅಥವಾ ಪ್ರಕೃತಿ ಇರುವುದು ಒಂದೇ. ವೇದಗಳಲ್ಲಿ ಪರಬ್ರಹ್ಮನನ್ನು ಪ್ರೇರಕ ಬ್ರಹ್ಮ ಎಂದು ಕರೆದಿದ್ದಾರೆ. ಜೀವಾತ್ಮನನ್ನು ಭೋಕ್ತಾ ಬ್ರಹ್ಮನೆಂದು ಮತ್ತು ಮಾಯೆ ಅಥವಾ ಪ್ರಕೃತಿಯನ್ನು ಭೋಗ್ಯ ಬ್ರಹ್ಮ ಎಂದು ಕರೆದಿದ್ದಾರೆ. ಕೆಲವು ಆಚಾರ್ಯ ಮಹಾಪುರುಷರು ಪರಬ್ರಹ್ಮನನ್ನು ನಾರಾಯಣ, ವಿಷ್ಣು, ಹರಿ ಎಂದು ಕರೆದಿದ್ದಾರೆ.
ಇನ್ನು ಕೆಲವು ಆಚಾರ್ಯ ಮಹಾಪುರುಷರು ಪರಬ್ರಹ್ಮನನ್ನು ಶ್ರೀಕೃಷ್ಣ ಎಂದು ಕರೆದಿದ್ದಾರೆ. ಇನ್ನು ಕೆಲವು ಆಚಾರ್ಯರು ಪರಬ್ರಹ್ಮನನ್ನು ರುದ್ರ, ಸದಾಶಿವ ಎಂದು ಕರೆದಿದ್ದಾರೆ. ಪರಬ್ರಹ್ಮನು ಅನಂತಕೋಟಿ ಬ್ರಹ್ಮಾಂಡದಲ್ಲಿ ಇರುವಂತಹ ಅಣುವಿನಲ್ಲಿಯೂ ಕಣದಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಒಬ್ಬನೇ ಪರಬ್ರಹ್ಮ ಎಲ್ಲ ಬ್ರಹ್ಮಾಂಡದಲ್ಲಿರುವ ಎಲ್ಲ ಲೋಕಗಳಲ್ಲಿ ಇರುವಂತಹ, ಎಲ್ಲ ದೇಶದಲ್ಲಿ ಇರುವಂತಹ, ಪ್ರತಿಯೊಂದು ಪ್ರಾಂತ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜೀವಾತ್ಮನ ಅನಂತ ಜನ್ಮಗಳಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಮಾಡಿದಂತಹ ಎಲ್ಲ ಸಂಕಲ್ಪಗಳನ್ನು ಸಾಕ್ಷಿಯಾಗಿ ಗಮನಿಸಿ ಅದಕ್ಕೆ ಅನುಗುಣವಾಗಿ ಫಲಗಳನ್ನು ನೀಡುತ್ತಾನೆ. ಪರಬ್ರಹ್ಮ, ಜೀವಾತ್ಮ ಮತ್ತು ಮಾಯೆ ಈ ಮೂರು ತತ್ವಗಳ ಪೈಕಿ ಪರಬ್ರಹ್ಮ ಮತ್ತು ಜೀವಾತ್ಮರು ಚೇತನ ತತ್ವಗಳು. ಮಾಯೆ ಅಥವಾ ಪ್ರಕೃತಿ ಜಡ. ಪರಬ್ರಹ್ಮನು ಶಕ್ತಿಮಾನನಾಗಿದ್ದು ಜೀವಾತ್ಮರು ಮತ್ತು ಮಾಯೆ ಆತನ ಶಕ್ತಿಗಳಾಗಿವೆ. ಜೀವಾತ್ಮರು ಮತ್ತು ಮಾಯೆ ಪರಮಾತ್ಮನನ್ನು ಅವಲಂಬಿಸಿರುತ್ತಾರೆ. ಹೇಗೆ ಬೆಂಕಿಯಿಂದ ಬೆಳಕು ಮತ್ತು ಉಷ್ಣವನ್ನು ಬೇರೆ ಮಾಡಲು ಸಾಧ್ಯವಿಲ್ಲವೋ ಹಾಗೆಯೇ ಪರಬ್ರಹ್ಮನಿಂದ ಜೀವಾತ್ಮರನ್ನು ಮತ್ತು ಮಾಯೆಯನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ಜೀವಾತ್ಮರು ಮತ್ತು ಮಾಯೆ ಅನಂತ ಕಾಲದವರೆಗೂ ಪರಬ್ರಹ್ಮನನ್ನೇ ಆಶ್ರಯಿಸಿರುತ್ತಾರೆ. ಹೇಗೆ ಪರಬ್ರಹ್ಮನು ದಿವ್ಯ, ಅವಿನಾಶಿ ಮತ್ತು ಚೇತನನಾಗಿದ್ದಾನೋ ಹಾಗೆಯೇ ಜೀವಾತ್ಮರು ದಿವ್ಯ, ಅವಿನಾಶಿ ಮತ್ತು ಚೇತನರಾಗಿದ್ದಾರೆ. ಜೀವಾತ್ಮನು ಚೇತನ ತತ್ವವಾದ್ದರಿಂದ ಜೀವಾತ್ಮನು ವಿಭೂಚಿತ್ ಪರಬ್ರಹ್ಮನ ಅಂಶವೇ ಹೊರತು ಜಡ ಮಾಯೆಯ ಅಂಶವಲ್ಲ. ಆದ್ದರಿಂದ ಪ್ರತಿಯೊಬ್ಬ ಜೀವಾತ್ಮನ ಅಂಶಿ ಪರಬ್ರಹ್ಮನೇ ಆಗಿದ್ದಾನೆ. ಜೀವಾತ್ಮರು ಚೇತನ ತತ್ವವಾಗಿದ್ದರೂ ಅನಾದಿ ಕಾಲದಿಂದಲೂ ಜಡ ಮಾಯೆಯ ಅಧೀನದಲ್ಲಿ ಇರುತ್ತಾರೆ. ನಾವು ಅನಾದಿ ಕಾಲದಿಂದ ಮಾಯೆಯ ಅಧೀನವಾಗಿ ಇರುವುದರಿಂದ ಪ್ರತಿಯೊಬ್ಬ ಜೀವಾತ್ಮನು ದುಃಖಗ್ರಸ್ತನಾಗಿಯೇ ಇದ್ದಾನೆ. ಏಕೆಂದರೆ ಈ ಮಾಯೆಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಸುಖ ಎಂಬ ತತ್ವವೇ ಇಲ್ಲ. ಈ ಸಂಸಾರದಲ್ಲಿ ಪ್ರತಿಯೊಬ್ಬ ಜೀವಾತ್ಮನು ಸುಖವನ್ನು ಹುಡುಕುವುದು ಹೇಗಿದೆ ಎಂದರೆ ಬೆಳ್ಳಗಿದೆ ಎಂದು ಸುಣ್ಣದ ನೀರನ್ನು ಕಡೆದು ಬೆಣ್ಣೆ ತೆಗೆಯಲು ಪ್ರಯತ್ನಿಸಿದಂತಿದೆ. ಬೆಣ್ಣೆ ಎಂಬ ತತ್ವ ಸುಣ್ಣದ ನೀರಿನಲ್ಲಿ ಇಲ್ಲದೇ ಇರುವಾಗ ಸುಣ್ಣದ ನೀರನ್ನು ಕಡೆದಾಗ ಬೆಣ್ಣೆ ಪ್ರಾಪ್ತಿಯಾಗಲು ಹೇಗೆ ಸಾಧ್ಯ? ನಾವು ಅನಾದಿ ಕಾಲದಿಂದ ಮಾಯೆಯ ಅಧೀನದಲ್ಲಿಯೇ ಇದ್ದೇವೆ. ಆದ್ದರಿಂದ ಪ್ರತಿಯೊಬ್ಬ ಜೀವಾತ್ಮನ ಲಕ್ಷಣವೇನೆಂದರೆ ಅನಾದಿ ಮಾಯಾಬದ್ಧವಾಗಿದೆ. ಜೀವಾತ್ಮನು ಅನಾದಿ ಕಾಲದಿಂದ ಮಾಯೆಯ ಅಧೀನ ಇರುವುದರಿಂದ ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಮರೆತಿದ್ದಾನೆ. ನಾವು ಯಾವ ಮಾಯೆಯ ಅಧೀನದಲ್ಲಿದ್ದೇವೆ ಆ ಮಾಯೆಯ ಸ್ವರೂಪವನ್ನು ನೋಡೋಣ. ಮಾಯೆ 3 ಪ್ರಕಾರದ್ದು. ಈ 3 ಪ್ರಕಾರದ ಮಾಯೆ ಯಾವುದೆಂದರೆ ಸತ್ವಗುಣದಿಂದ ಆದಂತಹ ಮಾಯೆ, ರಜೋಗುಣದಿಂದ ಆದಂತಹ ಮಾಯೆ ಮತ್ತು ತಮೋಗುಣದಿಂದ ಆದಂತಹ ಮಾಯೆ. ಈ ಅನಂತ ಪ್ರಾಕೃತ ವಿಶ್ವ ಈ 3 ಗುಣಗಳಿಂದಲೇ ನಿರ್ಮಿತವಾಗಿದೆ. ಹೇಗೆ ಒಂದು ಅಣುವಿನಲ್ಲಿ ಇರುವಂತಹ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಇಲೆಕ್ಟ್ರಾನ್ ಆ ಅಣುವಿನ ನಿರ್ಮಾಣಕ್ಕೆ ಕಾರಣವಾಗುತ್ತವೆಯೋ ಹಾಗೆಯೇ ಈ ಸಂಪೂರ್ಣ ಬ್ರಹ್ಮಾಂಡದ ಸೃಷ್ಟಿಗೆ ಈ 3 ಗುಣಗಳೇ ಕಾರಣ. ಅಣುಗಳಿಂದ ಕೂಡಿರುವಂತಹ ಈ ಭೌತಿಕ ಸೃಷ್ಟಿ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಈ ಮಾಯೆಯ ಅಥವಾ ಪ್ರಕೃತಿಯ ಕಾರ್ಯವಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಇವುಗಳಿಂದ ನಿರ್ಮಿತವಾಗಿರುವಂತಹ ಸೃಷ್ಟಿಗೆ ಕ್ಷೇತ್ರ ಎಂದು ಹೇಳಲಾಗಿದೆ. ಈ ಪ್ರಕಾರ ಮಾಯೆಯು ಅಥವಾ ಪ್ರಕೃತಿಯು ಈ ಸಂಪೂರ್ಣ ಸೃಷ್ಟಿಯ ಉಪಾದಾನ ಕಾರಣವಾಗಿದೆ. ಪ್ರಕೃತಿ ಅಥವಾ ಮಾಯೆ ಜಡವಾಗಿದ್ದರೂ ಆ ಪರಬ್ರಹ್ಮನ ಶಕ್ತಿಯಾದ ಕಾರಣ ಅತ್ಯಂತ ಬಲವತಿಯಾಗಿದ್ದಾಳೆ. ಪರಬ್ರಹ್ಮನ ಮಾಯೆಯನ್ನು ದಾಟುವುದು ಬಹಳ ಕಷ್ಟ ಎಂಬುದನ್ನು ನಾವು ಪುರಾಣ ಮತ್ತು ಇತಿಹಾಸಗಳಲ್ಲಿ ಕಾಣಬಹುದು. ಒಬ್ಬ ಮಹಾನ್ ಸಂತರು ಸತ್ವಗುಣ,
ರಜೋಗುಣ ಮತ್ತು ತಮೋಗುಣ ಇವುಗಳು ಸಾಮಾನ್ಯ ಜನರಿಗೂ ಅರ್ಥವಾಗಬೇಕು ಎಂಬ ಕಾರಣಕ್ಕಾಗಿ ಈ ಕಥೆಯನ್ನು ಹೇಳುತ್ತಾರೆ. ಕಥೆಯು ಈ ಪ್ರಕಾರವಾಗಿದೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ಧನಿಕ ವ್ಯಕ್ತಿ ವಜ್ರ, ವೈಡೂರ್ಯ, ಚಿನ್ನ ಮತ್ತು ಹಣ ಇವುಗಳನ್ನು ತೆಗೆದುಕೊಂಡು ಕಾಡಿನ ದಾರಿಯಲ್ಲಿ ತನ್ನ ಊರಿಗೆ ಹೋಗುತ್ತಾ ಇದ್ದ. ಆ ಧನಿಕ ವ್ಯಕ್ತಿಗೆ ಕಾಡಿನ ದಾರಿಯ ಮೂಲಕ ಊರಿಗೆ ಹೋಗುವಾಗ ದಾರಿ ತಪ್ಪುತ್ತದೆ. ಹೀಗೆ ಧನಿಕ ವ್ಯಕ್ತಿ ಕಾಡಿನಲ್ಲಿ ಹೋಗುವಾಗ ಅವನನ್ನು 3 ಜನ ಕಳ್ಳರು ಅಡ್ಡಗಟ್ಟುತ್ತಾರೆ. ಈ ಕಳ್ಳರು ಅವನಲ್ಲಿ ಇರುವಂತಹ ವಜ್ರ, ವೈಡೂರ್ಯ, ಚಿನ್ನ ಮತ್ತು ಹಣವನ್ನು ಕಸಿದುಕೊಳ್ಳುತ್ತಾರೆ. ಆ ಧನಿಕನಿಂದ ಎಲ್ಲ ಸ್ವತ್ತುಗಳನ್ನು ಕಸಿದುಕೊಂಡ ಬಳಿಕ ಆ 3 ಕಳ್ಳರ ಪೈಕಿ ಒಬ್ಬ ಕಳ್ಳ ಧನಿಕನನ್ನು ಇಲ್ಲೇ ಸಾಯಿಸಿ ಬಿಡುವ ಎಂದು ಹೇಳುತ್ತಾನೆ. ಆಗ ಎರಡನೆಯ ಕಳ್ಳ, ಇವನಿಂದ ಎಲ್ಲ ಸ್ವತ್ತುಗಳನ್ನು ನಾವು ಕಸಿದುಕೊಂಡಿದ್ದೇವೆ, ಇವನನ್ನು ಸಾಯಿಸುವುದು ಬೇಡ, ಇವನನ್ನು ಇಲ್ಲಿಯೇ ಕಟ್ಟಿ ಹಾಕೋಣ ಎಂದು ಹೇಳುತ್ತಾನೆ. ಆಗ ಮೂರನೆಯ ಕಳ್ಳ, ನಾವು ಇವನಿಂದ ಎಲ್ಲ ಸ್ವತ್ತುಗಳನ್ನು ಕಸಿದುಕೊಂಡಿದ್ದೇವೆ, ಆದ್ದರಿಂದ ಇವನನ್ನು ಸಾಯಿಸುವುದು ಯಾಕೆ ಅಥವಾ ಕಟ್ಟಿ ಹಾಕುವುದು ಯಾಕೆ, ನಾನು ಇವನನ್ನು ಅವನ ಊರಿನ ದಾರಿಯವರೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳುತ್ತಾನೆ. ಈ ಕಥೆಯಲ್ಲಿ ಧನಿಕನನ್ನು ಸಾಯಿಸುವ ಎಂದು ಹೇಳಿದ ಕಳ್ಳ ತಮೋಗುಣ, ಧನಿಕನನ್ನು ಕಟ್ಟಿ ಹಾಕುವ ಎಂದು ಹೇಳಿದ ಕಳ್ಳ ರಜೋಗುಣ, ಊರಿನ ದಾರಿಯವರೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳಿದ ಕಳ್ಳ ಸತ್ವಗುಣ. ಈ ಧನಿಕನೇ ಆತ್ಮನಾಗಿದ್ದಾನೆ. ಆ ಧನಿಕನೊಂದಿಗೆ ಇದ್ದಂತಹ ಐಶ್ವರ್ಯ ಆತ್ಮನ ಸದ್ಗುಣಗಳಾಗಿವೆ. ಮನುಷ್ಯನ ಶರೀರವು ಪ್ರಮುಖವಾಗಿ ರಜೋಗುಣ ಮತ್ತು ತಮೋಗುಣ ಇವುಗಳಿಂದ ನಿರ್ಮಿತವಾಗಿದೆ. ಮನುಷ್ಯನ ಇಂದ್ರಿಯಗಳು ಪ್ರಮುಖವಾಗಿ ರಜೋಗುಣದಿಂದ ನಿರ್ಮಿತವಾಗಿದೆ. ಮನುಷ್ಯನ ಅಂತಃಕರಣ ಪ್ರಮುಖವಾಗಿ ಸತ್ವಗುಣದಿಂದ ನಿರ್ಮಿತವಾಗಿದೆ. ರಜೋಗುಣ ಮತ್ತು ತಮೋಗುಣಗಳಿಂದ ಆದಂತಹ ಆ ಭಗವಂತನ ಮಾಯೆಗೆ ಅವಿದ್ಯಾಮಾಯೆ ಎಂದು ಹೆಸರು. ಸತ್ವಗುಣದಿಂದ ಆದಂತಹ ಆ ಭಗವಂತನ ಮಾಯೆಗೆ ವಿದ್ಯಾಮಾಯೆ ಎಂದು ಹೆಸರು. ಮನಸ್ಸಿನಲ್ಲಿ ಪ್ರವಿಷ್ಟವಾಗಿರುವಂತಹ ಮಾಯೆಗೆ ಜೀವಮಾಯೆ ಎಂದು ಹೆಸರು. ಜೀವಮಾಯೆ 2 ಪ್ರಕಾರದ್ದು. 1 ಆವರಣ ಮಾಯೆ, 2 ವಿಕ್ಷೇಪ ಮಾಯೆ. ಆವರಣ ಮಾಯೆ ಜೀವಾತ್ಮನ ದಿವ್ಯ ಸ್ವರೂಪವನ್ನು ಮರೆಸುತ್ತದೆ ಮತ್ತು ನಾನು ದೇಹ ಎಂದು ಭಾವಿಸುವಂತೆ ಮಾಡುತ್ತದೆ. ವಿಕ್ಷೇಪ ಮಾಯೆ ದೇಹ ಸಂಬಂಧಿ ವ್ಯಕ್ತಿ, ವಸ್ತು ಮತ್ತು ವಿಷಯಗಳನ್ನು ತನ್ನದು ಎಂದು ಭ್ರಮಿಸುವಂತೆ ಮಾಡುತ್ತದೆ. ಹೀಗೆ ಮಾಯೆಯಿಂದ ಭ್ರಾಂತನಾದ ಪ್ರತಿಯೊಬ್ಬ ಜೀವಾತ್ಮ ಈ ದೇಹವೇ ನಾನು ಎಂದು ಭ್ರಮಿಸುತ್ತಾನೆ ಮತ್ತು ಈ ದೇಹ ಸಂಬಂಧಿ ವ್ಯಕ್ತಿ, ವಸ್ತು ಮತ್ತು ವಿಷಯಗಳನ್ನು ತನ್ನದು ಎಂದು ಭಾವಿಸುತ್ತಾನೆ. ಶುದ್ಧ ಆತ್ಮನು ತ್ರಿಗುಣಾತೀತನಾದ್ದರಿಂದ ಆತ್ಮನಿಗೆ ಈ ಪ್ರಕೃತಿಯ ಯಾವ ವಸ್ತುವಿನೊಂದಿಗೂ ಸಂಬಂಧವಿಲ್ಲ. ಸಂಪೂರ್ಣ ಶರೀರದಲ್ಲಿ ಪರಬ್ರಹ್ಮನನ್ನು ಹೊರತುಪಡಿಸಿ ಜೀವಾತ್ಮನೊಬ್ಬನೇ ಚೇತನ ತತ್ವನಾಗಿದ್ದಾನೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಇವುಗಳಿಂದ ನಿರ್ಮಿತವಾಗಿರುವಂತಹ ಈ ಶರೀರ ಜಡವಾಗಿದೆ. ಹೇಗೆ ಸಾಮಾನ್ಯವಾದ ಒಂದು ತಾಮ್ರದ ತಂತಿ ವಿದ್ಯುತ್ ಸಂಪರ್ಕ ಪಡೆದಾಗ ವಿದ್ಯುತ್ ತಂತಿಯಾಗುತ್ತದೋ ಮತ್ತು ವಿದ್ಯುತ್ ಸಂಪರ್ಕವನ್ನು ತೆಗೆದಾಗ ಪುನಃ ಸಾಮಾನ್ಯ ತಾಮ್ರದ ತಂತಿಯಾಗುತ್ತದೋ, ಹಾಗೆಯೇ ದಿವ್ಯ ಅವಿನಾಶಿ ಚೇತನ ಆತ್ಮನೊಂದಿಗೆ ಜಡ ಶರೀರ ಸಂಪರ್ಕಕ್ಕೆ ಬಂದಾಗ ಚೈತನ್ಯಯುಕ್ತವಾಗುತ್ತದೆ. ಯಾವಾಗ ಆತ್ಮನು ಈ ಶರೀರವನ್ನು ಬಿಟ್ಟು ಹೋಗುತ್ತಾನೋ ಆವಾಗ ಶರೀರವು ಪುನಃ ಜಡವಾಗುತ್ತದೆ. ಇದುವರೆಗೆ ಮಾಯೆಯ ಸ್ವರೂಪವನ್ನು ನೋಡಿದೆವು. ಎಲ್ಲಿಯವರೆಗೆ ಆತ್ಮ ಜಾಗೃತನಾಗುವುದಿಲ್ಲ ಅಲ್ಲಿಯವರೆಗೆ ಈ ಪ್ರಕೃತಿ ಜೀವಾತ್ಮನನ್ನು ಗಾಣಕ್ಕೆ ಕಟ್ಟಿದ ಎತ್ತಿನಂತೆ 84 ಲಕ್ಷ ಜೀವರಾಶಿಗಳಲ್ಲಿ ಜನನ ಮರಣಗಳ ಚಕ್ರದ ಮೂಲಕ ಮೇಲೆ ಕೆಳಗೆ ಅಲೆದಾಡಿಸುತ್ತಾ ಇರುತ್ತಾಳೆ. ಮನುಷ್ಯನಿಗೆ ಧಾರಣೆ ಮಾಡಲು 2 ಧರ್ಮಗಳಿವೆ.
ಒಂದು ಧರ್ಮದ ಹೆಸರು ಅಪರಧರ್ಮ, ಇನ್ನೊಂದು ಧರ್ಮದ ಹೆಸರು ಪರಧರ್ಮ. ಈ ಅಪರಧರ್ಮಕ್ಕೆ ಪ್ರೇಯ ಧರ್ಮ ಎಂದೂ ಹೆಸರಿದೆ. ಪರಧರ್ಮಕ್ಕೆ ಶ್ರೇಯ ಧರ್ಮ ಎಂದೂ ಹೆಸರಿದೆ. ಮನುಷ್ಯನು ಪರಧರ್ಮವನ್ನು ಮತ್ತು ಅಪರಧರ್ಮವನ್ನು ಧಾರಣೆ ಮಾಡಿದಾಗ ಸಿಗುವಂತಹ ಫಲಗಳು ಸಂಪೂರ್ಣವಾಗಿ ಬೇರೆ ಬೇರೆಯೇ ಆಗಿವೆ. ಪರಧರ್ಮ ಮತ್ತು ಅಪರಧರ್ಮ ಇವುಗಳಲ್ಲಿ ಇರುವಂತಹ ಧರ್ಮ ಶಬ್ದದ ಅರ್ಥ ಧಾರಣೆ ಮಾಡಲು ಯೋಗ್ಯವಾದದ್ದು ಎಂಬುದಾಗಿದೆ. ಮನುಷ್ಯನ ಶರೀರದಲ್ಲಿ ಪರಧರ್ಮವಾಗಲಿ ಅಪರಧರ್ಮವಾಗಲಿ ಇದನ್ನು ಧಾರಣೆ ಮಾಡುವವರು ಯಾರು ಎಂಬುದನ್ನು ನೋಡೋಣ. ಈ ಶರೀರದಲ್ಲಿ ಧಾರಣೆ ಮಾಡುವುದು ಇಂದ್ರಿಯಗಳೇ, ಮನಸ್ಸೇ, ಬುದ್ಧಿಯೇ ಅಥವಾ ಆತ್ಮವೇ ಎಂದು ವಿಶ್ಲೇಷಿಸಿದಾಗ ಶಾಸ್ತ್ರಗಳು ಧಾರಣೆ ಮಾಡುವುದು ಮನಸ್ಸು ಎಂದು ಹೇಳುತ್ತವೆ. ಧಾರಣೆ ಮಾಡುವುದು ಎಂದರೆ ಸಂಗ ಮಾಡುವುದು ಎಂದು ಅರ್ಥ, ಅಂದರೆ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳುವುದು ಎಂದು ಅರ್ಥ. ಭಗವಂತನು ಮನುಷ್ಯನಿಗೆ ಒಂದೇ ಮನಸ್ಸನ್ನು ಕೊಟ್ಟಿರುತ್ತಾನೆ. ಈ ಅನಂತ ವಿಶ್ವದಲ್ಲಿ ಇರುವಂತಹದ್ದು ಮೂರೇ ತತ್ವಗಳು. ನಮ್ಮನ್ನು ಅಂದರೆ ಜೀವಾತ್ಮರನ್ನು ಹೊರತುಪಡಿಸಿದರೆ ಉಳಿಯುವುದು 2 ತತ್ವಗಳು ಮಾತ್ರ. ಮನುಷ್ಯನು ಒಂದೇ ಪರಮಾತ್ಮನನ್ನು ಧಾರಣೆ ಮಾಡಿಕೊಳ್ಳಬೇಕು ಅಥವಾ ಸಂಸಾರವನ್ನು, ಈ ಜಗತ್ತನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ಪ್ರಕೃತಿಯಲ್ಲಿ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಎಂಬ 3 ಗುಣಗಳಿವೆ. ಆದ್ದರಿಂದ ಈ ಪ್ರಕೃತಿಯಲ್ಲಿ ಅಥವಾ ಸಂಸಾರದಲ್ಲಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ವ್ಯಕ್ತಿ, ವಸ್ತು ಮತ್ತು ವಿಷಯಗಳನ್ನು ನೋಡಬಹುದು. ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ ಮತ್ತು ತಮೋಗುಣ ಪ್ರಧಾನ ಆಗಿರುವಂತಹ ವ್ಯಕ್ತಿಗಳಲ್ಲಿಯೂ ಕೂಡ 2 ಬಗೆಯನ್ನು ಕಾಣಬಹುದು. ತಾಮಸಿಕ ವ್ಯಕ್ತಿಯ ಒಂದು ಪ್ರಕಾರ ಏನೆಂದರೆ, ನಾನು ಸತ್ತರೂ ಪರವಾಗಿಲ್ಲ, ಆ ವ್ಯಕ್ತಿಯನ್ನು ಬದುಕಲು ಬಿಡುವುದಿಲ್ಲ. 2ನೆಯ ಪ್ರಕಾರವೆಂದರೆ ತನ್ನ ಒಳಿತಿಗಾಗಿ ಬೇರೆಯವರಿಗೆ ಕೆಡುಕನ್ನು ಮಾಡುವವನು. ರಾಜಸಿಕ ವ್ಯಕ್ತಿಗಳಲ್ಲಿ ಮೊದಲನೆಯ ಪ್ರಕಾರ ತನ್ನ ಹೆಂಡತಿ, ತನ್ನ ಮಕ್ಕಳು ಮತ್ತು ತನ್ನ ಸಂಸಾರವನ್ನು ಬಿಟ್ಟು ಬೇರೆಯವರ ಬಗ್ಗೆ ಒಂದಿಷ್ಟು ಚಿಂತಿಸುವುದಿಲ್ಲ. ರಾಜಸಿಕ ವ್ಯಕ್ತಿಗಳಲ್ಲಿ 2ನೆಯ ಪ್ರಕಾರವೆಂದರೆ ತನ್ನ ಸುಖವನ್ನು ಬಯಸುತ್ತಾನೆ ಮತ್ತು ಪರರ ಸುಖವನ್ನು ಬಯಸುತ್ತಾನೆ. ಸತ್ವಗುಣದ ಮೊದಲನೆಯ ಪ್ರಕಾರ ಏನೆಂದರೆ, ವ್ಯಕ್ತಿಯು ಸದಾ ಬೇರೆಯವರ ಸುಖವನ್ನೇ ಬಯಸುತ್ತಾನೆ. ಸತ್ವಗುಣಿಯ ಇನ್ನೊಂದು ಪ್ರಕಾರ ಏನೆಂದರೆ, ತನಗೆ ಕೆಡುಕಾದರೂ ಕೇವಲ ಅನ್ಯರ ಸುಖವನ್ನು ಮಾತ್ರ ಬಯಸುತ್ತಾನೆ. ಈ ಜಗತ್ತಿನಲ್ಲಿ ಕೇವಲ ತಿಳಿಸಿರುವಂಥ 6 ಬಗೆಯ ವ್ಯಕ್ತಿಗಳಲ್ಲದೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಇವುಗಳ ಮಿಶ್ರಣದಿಂದ ಅಸಂಖ್ಯ ಬಗೆಯ ಮನೋವೃತ್ತಿಯ ವ್ಯಕ್ತಿಗಳನ್ನು ನಾವು ಸಂಸಾರದಲ್ಲಿ ಕಾಣಬಹುದು. ಮನುಷ್ಯನು ಮಾನಸಿಕವಾಗಿ ಸಾತ್ವಿಕ ವ್ಯಕ್ತಿ, ವಸ್ತು ಮತ್ತು ವಿಷಯಗಳ ಸಂಗವನ್ನು ಮಾಡಿದರೆ ಮರಣಾನಂತರ ಉನ್ನತ ಲೋಕಗಳನ್ನು ಪಡೆಯುತ್ತಾನೆ. ಮನುಷ್ಯನು ಮಾನಸಿಕವಾಗಿ ರಾಜಸಿಕ ವ್ಯಕ್ತಿ, ವಸ್ತು ಮತ್ತು ವಿಷಯಗಳ ಸಂಗವನ್ನು ಮಾಡಿದರೆ ಮರಣಾನಂತರ ಪುನಃ ಮನುಷ್ಯನಾಗಿಯೇ ಹುಟ್ಟುತ್ತಾನೆ. ಮನುಷ್ಯನು ಮಾನಸಿಕವಾಗಿ ತಾಮಸಿಕ ವ್ಯಕ್ತಿ, ವಸ್ತು, ವಿಷಯಗಳ ಸಂಗವನ್ನು ಮಾಡಿದರೆ ಮರಣಾನಂತರ ಮೂಢ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಮನುಷ್ಯನು ಈ ಜಗತ್ತಿನಲ್ಲಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ವ್ಯಕ್ತಿ, ವಸ್ತು ಮತ್ತು ವಿಷಯಗಳ ಸಂಗವನ್ನು ಮಾಡಿ ನಿರಂತರವಾಗಿ ಜನನ ಮರಣಗಳ ಚಕ್ರದಲ್ಲಿ ತಿರುಗುತ್ತಾ ಇರುತ್ತಾನೆ. ಮನುಷ್ಯನು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ವ್ಯಕ್ತಿ, ವಸ್ತು ಮತ್ತು ವಿಷಯಗಳಲ್ಲಿ ಆಸಕ್ತನಾಗಿ ಅವುಗಳ ಸಂಗ ಬೆಳೆಸುವುದರ ಏಕೈಕ ಉದ್ದೇಶ ಸುಖ ಪ್ರಾಪ್ತಿ ಅಥವಾ ಆನಂದ ಪ್ರಾಪ್ತಿಯಾಗಿದೆ. ಆದರೆ ನನಗೆ ಅಂದರೆ ಆತ್ಮನಿಗೆ ಬೇಕಾದಂತಹ ಸುಖ ಸತ್ವಗುಣದಲ್ಲಾಗಲಿ, ರಜೋಗುಣದಲ್ಲಾಗಲಿ ಅಥವಾ ತಮೋಗುಣದಲ್ಲಾಗಲಿ ಸಿಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಆತ್ಮನು ಅಪೇಕ್ಷಿಸುವ ಸುಖ ಕೇವಲ ಪರಮಾತ್ಮನ ಸುಖವಾಗಿದೆ. ಇದಕ್ಕೆ ಕಾರಣ ಪರಮಾತ್ಮನು ಆತ್ಮನ ಅಂಶಿಯಾಗಿದ್ದಾನೆ. ಒಬ್ಬ
ವಿದ್ಯಾವಂತ ಯುವಕನಿದ್ದನಂತೆ. ಆ ಯುವಕ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ. ಆ ಯುವಕನು ಕೆಲಸಕ್ಕೆ ಬರುವುದಕ್ಕಾಗಿ ಆ ಯುವಕನಿಗೆ ಒಂದು ಕಾರು ಮತ್ತು ಒಬ್ಬ ಚಾಲಕನನ್ನು ಕೊಡುತ್ತಾರೆ. ಆ ಯುವಕ ಆ ಕಾರಿನ ಚಾಲಕನ ಸಂಗವನ್ನು ಮಾಡುತ್ತಾನೆ. ಯುವಕ ವಾಹನದ ಚಾಲಕನೊಂದಿಗೆ ಊರೆಲ್ಲ ಸುತ್ತುತ್ತಾನೆ. ತಾನು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಬೇಕು ಎಂಬುದನ್ನು ಸಂಪೂರ್ಣವಾಗಿ ಮರೆಯುತ್ತಾನೆ. ಕಾರಿನಲ್ಲಿ ಪೆಟ್ರೋಲ್ ಖಾಲಿಯಾದಾಗ ಪೆಟ್ರೋಲ್ ಹಾಕಿಸುತ್ತಾನೆ. ಟೈರುಗಳಲ್ಲಿ ಗಾಳಿ ಕಡಿಮೆಯಾದಾಗ ಗಾಳಿ ಹಾಕಿಸುತ್ತಾನೆ. ಸಣ್ಣ ಪುಟ್ಟ ರಿಪೇರಿಗಳಿದ್ದರೆ ರಿಪೇರಿ ಮಾಡಿಸುತ್ತಾನೆ. ಕಾರನ್ನು ಸದಾ ತೊಳೆಯುವುದು, ಒರೆಸುವುದು ಮತ್ತು ಸ್ವಚ್ಛವಾಗಿ ಇಡುವುದನ್ನು ಮಾಡುತ್ತಾನೆ. ಕಂಪನಿಯವರು ಯುವಕನ ಮತ್ತು ವಾಹನ ಚಾಲಕನ ವರ್ತನೆಯನ್ನು ನೋಡಿ ಅವರಿಬ್ಬರನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ. ಕಂಪನಿಯವರು ಯುವಕನಿಗೆ ಕಾರು ಕೊಟ್ಟ ಉದ್ದೇಶ ಆತನು ಕಂಪನಿಗೆ ಕೆಲಸಕ್ಕೆ ಸರಿಯಾದ ಸಮಯದಲ್ಲಿ ಬರಬೇಕು ಎಂಬುದಾಗಿತ್ತು. ಆದರೆ ಆ ಯುವಕನು ಕೇವಲ ಕಾರಿನಲ್ಲಿ ಮತ್ತು ಕಾರಿನ ಚಾಲಕನಲ್ಲಿ ಆಸಕ್ತನಾಗಿದ್ದನು. ಪ್ರತಿಯೊಬ್ಬ ಮನುಷ್ಯನ ಕಥೆಯು ಈ ಯುವಕನ ಕಥೆಯೇ ಆಗಿದೆ. ಈ ಶರೀರದಲ್ಲಿ 3 ತತ್ವಗಳಿವೆ. 1 ಸಾಧಕ, 2 ಸಾಧನ, 3 ಸಾಧ್ಯ. ಸಾಧಕ ಎಂದರೆ ಆತ್ಮ, ಸಾಧನ ಎಂದರೆ ಇನ್ಸ್ಟ್ರುಮೆಂಟ್ ಅಂದರೆ ಈ ಶರೀರ, ಮತ್ತು ಸಾಧ್ಯ ಎಂದರೆ ಪಡೆಯಬೇಕಾದದ್ದು ಅಂದರೆ ಭಗವಂತ ಅಥವಾ ಪರಮಾತ್ಮ ಅಥವಾ ಪರಬ್ರಹ್ಮ. ಸಾಧ್ಯನಾದ ಪರಮಾತ್ಮನು ಸಾಧಕನಾದ ಆತ್ಮನಿಗೆ ಶರೀರ ಎಂಬ ಸಾಧನವನ್ನು ನೀಡಿರುವಂತಹದ್ದು ಆತ್ಮನು ತನ್ನ ಅಂಶಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿ ಎಂಬ ಉದ್ದೇಶವಾಗಿದೆ. ಆದರೆ ಮನುಷ್ಯ ಅನಾದಿ ಅಜ್ಞಾನದ ಕಾರಣ ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಮರೆತಿರುವುದರಿಂದ ಸಾಧನರೂಪಿ ಶರೀರ ತಾನೇ ಆಗಿದ್ದೇನೆ ಎಂದು ತಿಳಿಯುತ್ತಾನೆ. ಈ ಸಾಧನ ಸಂಬಂಧಿ ಏಳಿಗೆಯನ್ನು ತನ್ನ ಏಳಿಗೆ ಎಂದು ತಿಳಿಯುತ್ತಾನೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸುತ್ತಾನೆ ಮತ್ತು ತನ್ನ ಏಳಿಗೆ ಆಯಿತು ಎಂದು ತಿಳಿಯುತ್ತಾನೆ. ಕಟ್ಟಡದ ಮೇಲೆ ಕಟ್ಟಡವನ್ನು ನಿರ್ಮಿಸುತ್ತಾನೆ ಮತ್ತು ತಾನು ದೊಡ್ಡ ವ್ಯಕ್ತಿಯಾದೆ ಎಂದು ಭಾವಿಸುತ್ತಾನೆ. ಈ ಪ್ರಕಾರವಾಗಿ ಅಪರ ಧರ್ಮವನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ ದೇಹದ ಉನ್ನತಿಯೇ ತನ್ನ ಉನ್ನತಿ ಎಂದು ಭಾವಿಸುತ್ತಾನೆ ಮತ್ತು ಅನಂತ ಕಾಲದವರೆಗೆ ನಡೆಯುವಂತಹ ಜನನ ಮರಣಗಳ ಚಕ್ರಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತಾನೆ. ನಾವು ಮೇಲೆ ನೋಡಿದ ಪ್ರಸಂಗದಲ್ಲಿ ಆ ಯುವಕನೇ ಆತ್ಮನಾಗಿದ್ದಾನೆ. ಕಂಪನಿ ಕೆಲಸಕ್ಕೆ ಬರಲು ನೀಡಿದ ಕಾರು ಈ ಶರೀರವಾಗಿದೆ. ಆ ಕಾರಿನ ಚಾಲಕನೇ ಬುದ್ಧಿ ಎಂಬ ತತ್ವವಾಗಿದೆ. ಕಾರಿನಲ್ಲಿ ಕುಳಿತು ಕೆಲಸಕ್ಕೆ ಹೋಗಬೇಕಾದ ಕಂಪನಿಯೇ ಆ ಪರಮಾತ್ಮನಾಗಿದ್ದಾನೆ. ಈ ರೀತಿ ತನ್ನ ಲಕ್ಷ್ಯದಿಂದ ಭ್ರಷ್ಟನಾದ ಜೀವಾತ್ಮನು ಕಾಲಕ್ರಮೇಣದಲ್ಲಿ ಪತನ ಹೊಂದುತ್ತಾನೆ, ಅಂದರೆ ಅಂಧ ತಮಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಆದರೆ ಜ್ಞಾನಿಯಾದ ವ್ಯಕ್ತಿ ಪರಧರ್ಮ ಮತ್ತು ಅಪರಧರ್ಮ ಇವುಗಳ ನಡುವಿನ ವ್ಯತ್ಯಾಸವನ್ನು ಕೂಲಂಕುಷವಾಗಿ ನೋಡುತ್ತಾನೆ. ಜ್ಞಾನಿ ವ್ಯಕ್ತಿ ಪರಧರ್ಮ ಮತ್ತು ಅಪರಧರ್ಮಗಳನ್ನು ವಿವೇಚನೆಯೊಂದಿಗೆ ಅಧ್ಯಯನ ಮಾಡುತ್ತಾನೆ. ಇಂತಹ ಜ್ಞಾನಿ ವ್ಯಕ್ತಿ ಪರಧರ್ಮ ಅಥವಾ ಶ್ರೇಯಧರ್ಮ ಎಂದು ಕರೆಸಿಕೊಳ್ಳುವ ಕಲ್ಯಾಣ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಜ್ಞಾನಿ ವ್ಯಕ್ತಿ ಪೃಥ್ವಿಲೋಕದಿಂದ ಹಿಡಿದು ಬ್ರಹ್ಮದ ಲೋಕದವರೆಗೆ ಇರುವಂತಹ ಎಲ್ಲ ಸುಖವನ್ನು ನಿರ್ಲಕ್ಷಿಸುತ್ತಾನೆ. ಜ್ಞಾನಿ ವ್ಯಕ್ತಿಗೆ ಪೃಥ್ವಿಲೋಕದಿಂದ ಹಿಡಿದು ಬ್ರಹ್ಮಲೋಕದವರೆಗೆ ಇರುವಂತಹ ಎಲ್ಲ ಸುಖ ನಶ್ವರ, ಪರಿವರ್ತನೀಯ ಮತ್ತು ಕ್ಷಣಿಕ ಎಂದು ತಿಳಿದಿರುತ್ತದೆ. ಇಂತಹ ಜ್ಞಾನಿ ವ್ಯಕ್ತಿ ಕೇವಲ ಪರಬ್ರಹ್ಮನ ಬಗ್ಗೆ ಚಿಂತಿಸುತ್ತಾನೆ. ವೇದಶಾಸ್ತ್ರ ನಿಜವಾದ ಸುಖ ಎಂದರೆ ಏನು ಎಂಬುದನ್ನು ತಿಳಿಸುತ್ತದೆ. ಆತ್ಮನು ಪಡೆಯಬೇಕಾದಂತಹ ಆ ಸುಖ ದಿವ್ಯವಾಗಿರಬೇಕು, ಅನಂತ ಪ್ರಮಾಣದಾಗಿರಬೇಕು ಮತ್ತು ಅನಂತ ಕಾಲದವರೆಗೂ ಇರಬೇಕು ಎಂದು ಹೇಳುತ್ತದೆ. ವೈದಿಕ ಶಾಸ್ತ್ರಗಳು ಮನಸ್ಸೇ ಮನುಷ್ಯನ ಬಂಧನಕ್ಕೆ ಮತ್ತು ಮೋಕ್ಷಕ್ಕೆ ಕಾರಣ ಎಂದು ಹೇಳುತ್ತವೆ. ಶ್ರೀಮದ್ ಭಗವದ್ಗೀತೆಯು ಮನಸ್ಸೇ ಮನುಷ್ಯನ ಬಂಧು ಮತ್ತು ಮನಸ್ಸೇ ಮನುಷ್ಯನ ಶತ್ರು ಎಂದು ಹೇಳುತ್ತದೆ. ಭಗವದ್ಗೀತೆಯು ನಮ್ಮ ಮನಸ್ಸಿನಿಂದಲೇ ನಾವು ನಮ್ಮನ್ನು
ಉದ್ಧಾರ ಮಾಡಿಕೊಳ್ಳಬೇಕು ಎಂದು ಹೇಳುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಮನಸ್ಸು ಕರ್ಮ ಮಾಡದೆ ನಿಷ್ಕ್ರಿಯವಾಗಿ ಒಂದು ಕ್ಷಣವೂ ಇರುವುದಿಲ್ಲ ಎಂದು ಹೇಳುತ್ತಾನೆ. ಮನಸ್ಸಿನ ಈ ಗುಣದ ಕಾರಣದಿಂದಾಗಿ ಮನಸ್ಸು ಪರಧರ್ಮ ಅಥವಾ ಅಪರಧರ್ಮವನ್ನು ಧಾರಣೆ ಮಾಡಲೇಬೇಕಾಗುತ್ತದೆ. ಮನಸ್ಸು ಪ್ರಕೃತಿಯ ಅಂಶವಾದ್ದರಿಂದ ಸದಾ ಸಂಸಾರದಲ್ಲಿಯೇ ಇರಲು ಅಪೇಕ್ಷಿಸುತ್ತದೆ ಮತ್ತು ಸಂಸಾರವನ್ನೇ ಬಯಸುತ್ತದೆ. ಹಾಗೆ ನೋಡಿದರೆ ಮನಸ್ಸು ಸಂಸಾರದಲ್ಲಿ ಇರಲು ಮತ್ತು ಸಂಸಾರವನ್ನು ಅಪೇಕ್ಷಿಸಲು ಪ್ರಯತ್ನ ಪಡಬೇಕಾಗಿಲ್ಲ. ಏಕೆಂದರೆ ಮನಸ್ಸು ಸ್ವಾಭಾವಿಕವಾಗಿಯೇ ಸಂಸಾರದಲ್ಲಿ ಇರುತ್ತದೆ. ಹೇಗೆ ಮನಸ್ಸು ಪ್ರಕೃತಿಯ ಅಂಶವಾಗಿದೆಯೋ ಹಾಗೆಯೇ ಈ ಸಂಸಾರವೂ ಕೂಡ ಪ್ರಕೃತಿಯದ್ದೇ ಒಂದು ವಿಕಾರವಾಗಿದೆ. ಆದುದರಿಂದ ಮನಸ್ಸಿನ ಮತ್ತು ಈ ಸಂಸಾರದ ಅಂಶಿ ಪ್ರಕೃತಿಯೇ ಆಗಿದೆ. ದಿನದಲ್ಲಿ ಕೇವಲ 10 ನಿಮಿಷ ಭಗವಂತನನ್ನು ಮನಸ್ಪೂರ್ವಕವಾಗಿ ನೆನೆದರೆ ನಾವು 10 ನಿಮಿಷದ ಮಟ್ಟಿಗೆ ಭಗವಂತನಲ್ಲಿ ಇದ್ದಂತೆ ಆಗುತ್ತದೆ. ನಾವು ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಿದರೂ ಮನಸ್ಸು ಸ್ವಾಭಾವಿಕವಾಗಿಯೇ ಸಂಸಾರದೆಡೆಗೆ ಜಾರುತ್ತದೆ. ಮನಸ್ಸು ಸದಾ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತವಾಗಿರುವುದರಿಂದ ಮತ್ತು ಇಂದ್ರಿಯಗಳು ಸದಾ ಬಹಿರ್ಮುಖವಾಗಿರುವುದರಿಂದ ಮನಸ್ಸು ಕೂಡ ಇಂದ್ರಿಯಗಳ ಜೊತೆಗೆ ಬಹಿರ್ಮುಖವಾಗಿಯೇ ಇರುತ್ತದೆ. ಮನಸ್ಸಿನ ಒಂದು ದೊಡ್ಡ ಗುಣವೆಂದರೆ ಒಂದು ಸಮಯದಲ್ಲಿ ಮನಸ್ಸು ಒಂದು ವಿಚಾರವನ್ನು ಮಾತ್ರ ಚಿಂತಿಸುತ್ತದೆ. ಮನಸ್ಸು ಭಗವಂತನ ಚಿಂತನೆಯನ್ನು ಮಾಡುವಾಗ ಜಗತ್ತಿನ ಚಿಂತನೆಯನ್ನು ಬಿಡುತ್ತದೆ ಮತ್ತು ಜಗತ್ತಿನ ಚಿಂತನೆಯನ್ನು ಮಾಡುವಾಗ ಭಗವಂತನ ಚಿಂತನೆಯನ್ನು ಬಿಡುತ್ತದೆ. ಮನಸ್ಸು ಭಗವಂತನ ಚಿಂತನೆಯನ್ನು ಮಾಡುವುದರಲ್ಲಿ ಮತ್ತು ಸಂಸಾರದ ಚಿಂತನೆಯನ್ನು ಅಥವಾ ಜಗತ್ತಿನ ಚಿಂತನೆಯನ್ನು ಮಾಡುವುದರಲ್ಲಿ ಒಂದು ವ್ಯತ್ಯಾಸವಿದೆ. ಅದೇನೆಂದರೆ ಮನಸ್ಸು ಸ್ವಾಭಾವಿಕವಾಗಿಯೇ ಜಗತ್ತಿನಲ್ಲಿ ಅಥವಾ ಸಂಸಾರದಲ್ಲಿ ಇರುತ್ತದೆ. ಮನಸ್ಸನ್ನು ಭಗವಂತನಲ್ಲಿ ನಾವು ನಿಲ್ಲಿಸಬೇಕೆಂದರೆ ನಾವು ಪ್ರಯತ್ನ ಪಡಬೇಕಾಗುತ್ತದೆ. ನಾವು ಮನಸ್ಸಿಗೆ ಭಗವಂತನ ಚಿಂತನೆಯನ್ನು ಮಾಡುವ ಅಭ್ಯಾಸವನ್ನು ಮಾಡಿಸಿದರೆ ಅದು ಭಗವಂತನಲ್ಲಿಯೇ ನಿಲ್ಲುತ್ತದೆ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಎಂದು ಹೇಳಿದ್ದಾನೆ. ಆದ್ದರಿಂದ ನಾವು ಮನಸ್ಸನ್ನು ಬುದ್ಧಿಯ ನಿಯಂತ್ರಣಕ್ಕೆ ತರಬೇಕು. ಮನುಷ್ಯ ನಾನು ಪರಮಾತ್ಮನ ಅಂಶ ಆತ್ಮನಾಗಿದ್ದೇನೆ, ನನ್ನ ಜೀವನದ ಏಕೈಕ ಲಕ್ಷ್ಯ ಭಗವತ್ ಪ್ರಾಪ್ತಿ ಅಥವಾ ದಿವ್ಯ ಆನಂದ ಪ್ರಾಪ್ತಿ ಎಂದು ಬುದ್ಧಿಯಲ್ಲಿ ದೃಢ ಸಂಕಲ್ಪ ಮಾಡಿಕೊಳ್ಳಬೇಕು. ಈ ಪ್ರಕಾರ ಬುದ್ಧಿಯಲ್ಲಿ ದೃಢ ಸಂಕಲ್ಪ ಮಾಡಿಕೊಂಡಾಗ ಮನಸ್ಸಿನಿಂದ ಭಗವದ್ಧ್ಯಾನ ಮಾಡಲು ಸುಲಭವಾಗುತ್ತದೆ. ಮನಸ್ಸು ಹೇಗೆ ಸಂಸಾರವನ್ನು ಕುರಿತು ಚಿಂತಿಸುವುದರಿಂದ ಸಂಸಾರವು ಪ್ರಾಪ್ತಿಯಾಗುತ್ತದೋ ಹಾಗೆಯೇ ಮನಸ್ಸು ಭಗವಂತನನ್ನು ಕುರಿತು ಧ್ಯಾನಿಸುವುದರಿಂದ ಭಗವಂತನ ಪ್ರಾಪ್ತಿಯಾಗುತ್ತದೆ. ನಾವು ಭಗವಂತನ ಧ್ಯಾನವನ್ನು ಮತ್ತು ಸದ್ಗುರುವಿನ ಧ್ಯಾನವನ್ನು ನಿರಂತರವಾಗಿ ಮಾಡುವುದರಿಂದ ದಿವ್ಯಾನಂದವು ಪ್ರಾಪ್ತಿಯಾಗುತ್ತದೆ. ಮನುಷ್ಯನು ತನ್ನ ಬುದ್ಧಿಯಲ್ಲಿ ಈ ರೀತಿಯಾಗಿ ನಿಶ್ಚಯ ಮಾಡಿಕೊಳ್ಳಬೇಕು: ನಾನು ವೇದ, ಶಾಸ್ತ್ರ, ಭಗವದ್ಗೀತೆ ಮತ್ತು ಸದ್ಗುರುವಿನ ವಚನಗಳನ್ನು ಬಿಟ್ಟು ಮನಸ್ಸಿನಲ್ಲಿ ಬೇರೆ ಏನನ್ನೂ ಧಾರಣೆ ಮಾಡುವುದಿಲ್ಲ ಎಂದು. ಮನುಷ್ಯನು ತನ್ನ ಚಿತ್ತದಲ್ಲಿ ನಡೆಯುವಂತಹ ರಾಜಸಿಕ ಮತ್ತು ತಾಮಸಿಕ ವೃತ್ತಿಗಳನ್ನು ತಡೆದು ಹಿಡಿಯಲು ಪ್ರಯತ್ನಿಸಬೇಕು. ಮನಸ್ಸು ಬಾಹ್ಯ ಇಂದ್ರಿಯ ವಿಷಯಗಳ ಬಗ್ಗೆ ಆಲೋಚಿಸಲು ಮತ್ತು ಕಲ್ಪಿಸಲು ಕಾರ್ಯಪ್ರವೃತ್ತವಾದಾಗ ಬುದ್ಧಿಪೂರ್ವಕವಾಗಿ ಮನಸ್ಸನ್ನು ತಡೆದು ಹಿಡಿಯಬೇಕು. ಮನುಷ್ಯನು ಈ ಜಗತ್ತಿನಲ್ಲಿ ಪಡೆಯುವಂತಹ ಪ್ರತಿಯೊಂದು ಇಂದ್ರಿಯ ಸುಖವು ಪ್ರತ್ಯಕ್ಷವಾದ್ದರಿಂದ ಆರಂಭಿಕ ಘಟ್ಟದಲ್ಲಿ ಮನಸ್ಸು ಭಗವಂತನ ಚಿಂತನೆ ಮಾಡುವುದಕ್ಕೆ ನಿರಾಕರಿಸುತ್ತದೆ. ಆದ್ದರಿಂದ ಮನುಷ್ಯನು ಆರಂಭಿಕ ಘಟ್ಟದಲ್ಲಿ ಭಗವತ್ ಚಿಂತನೆಯನ್ನು ಜಾಗರೂಕನಾಗಿ ಮಾಡಬೇಕಾಗುತ್ತದೆ. ಆತ್ಮವು ಪರಮಾತ್ಮನ ಅಂಶವಾದ್ದರಿಂದ ಕೇವಲ ಪಾರಮಾರ್ಥಿಕ ಸುಖವನ್ನು ಮಾತ್ರ ಬಯಸುತ್ತದೆ. ನಮ್ಮ ಶರೀರದ ಅಂಶಿಯಾಗಿರುವಂತಹ ಈ ಪ್ರಕೃತಿಯು ನನ್ನ ಸಾಧ್ಯವಲ್ಲ. ನನ್ನ ಅಂಶಿಯಾದಂತಹ ಪರಮಾತ್ಮನು
ನನ್ನ ಸಾಧ್ಯ ಎಂದು ಬುದ್ಧಿಯಲ್ಲಿ ದೃಢ ನಿಶ್ಚಯ ಮಾಡಿಕೊಳ್ಳಬೇಕು. ನನ್ನ ಅಂಶಿಯಾದ ಆ ಪರಬ್ರಹ್ಮನನ್ನು ಅಥವಾ ಪರಮಾತ್ಮನನ್ನು ಪಡೆಯುವುದೇ ನನ್ನ ಎಂದರೆ ಆತ್ಮನ ಏಕೈಕ ಲಕ್ಷ್ಯ ಎಂದು ದೃಢ ಸಂಕಲ್ಪ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಜೀವಾತ್ಮನು ಮನುಷ್ಯ ಜನ್ಮ ಪ್ರಾಪ್ತಿಯಾದಾಗ ಮಾತ್ರ ತನಗೆ ನಾನು ಯಾರು ಎಂದು ಕೇಳಿಕೊಳ್ಳಬಹುದು. ಅನ್ಯ ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳಿಗೆ ಈ ಯೋಗ್ಯತೆ ಇಲ್ಲ. ನನ್ನ ಜೀವನದ ಏಕೈಕ ಲಕ್ಷ್ಯ ಏನು ಎಂಬುದನ್ನು ತನಗೆ ತಾನು ಕೇಳಿಕೊಳ್ಳಲು ಅವಕಾಶ ಇರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಜೀವಾತ್ಮನು ಮನುಷ್ಯ ಜನ್ಮ ದೊರೆತಾಗ ಜಾಗೃತನಾಗಬೇಕು. ಮನುಷ್ಯನು ತನಗೆ ನಾನು ಯಾರು ಮತ್ತು ನನ್ನ ಜೀವನದ ಏಕೈಕ ಲಕ್ಷ್ಯ ಯಾವುದು ಎಂದು ಕೇಳಿಕೊಂಡಾಗ ನಮಗೆ ಇದಕ್ಕೆ ಉತ್ತರ ಕೇವಲ ವೈದಿಕ ಸನಾತನ ಧರ್ಮದಲ್ಲಿ ಮಾತ್ರ ದೊರೆಯುತ್ತದೆ. ಜಗತ್ತಿನಲ್ಲಿ 11 ಬಗೆಯ ಧರ್ಮಗಳು ಅಥವಾ ಪರಂಪರೆಗಳು ಇವೆ. ವೇದ, ಉಪನಿಷತ್ ಮತ್ತು ಭಗವದ್ಗೀತೆಯಲ್ಲಿ ದೊರೆಯುವಂತಹ ಜ್ಞಾನ ಬೇರೆ ಯಾವ ಗ್ರಂಥಗಳಲ್ಲಿಯೂ ದೊರೆಯುವುದಿಲ್ಲ. ವಿದೇಶಿ ತತ್ವಜ್ಞಾನಿಗಳು ಕೂಡ ಈ ರೀತಿಯಾಗಿ ಹೇಳುತ್ತಾರೆ. ಭಾರತೀಯ ವೈದಿಕ ಸನಾತನ ತತ್ವಜ್ಞಾನ ಸೂರ್ಯನಿದ್ದಂತೆ. ಪ್ರಪಂಚದ ಉಳಿದ ಎಲ್ಲ ತತ್ವಜ್ಞಾನವು ಸೂರ್ಯನ ಒಂದು ಕಿರಣವಿದ್ದಂತೆ ಎಂದು ಹೇಳುತ್ತಾರೆ. ಆದರೆ ವೈದಿಕ ಸನಾತನ ಧರ್ಮದಲ್ಲಿ ಜನ್ಮ ತಾಳಿರುವ ನಮಗೆ ಇದರ ಮಹತ್ವ ತಿಳಿದಿಲ್ಲ. ನಾವು ಕೇವಲ ಇಂದ್ರಿಯ ಸುಖಗಳಲ್ಲಿ ಮಗ್ನರಾಗಿದ್ದೇವೆ. ಅನಾದಿ ಕಾಲದಿಂದಲೂ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ಬರುತ್ತಿದ್ದರೂ ನಮ್ಮ ಇಂದ್ರಿಯ ಸುಖದ ಕಾಮನೆ ಇನ್ನೂ ಕಡಿಮೆಯಾಗಿಲ್ಲ. ಮನುಷ್ಯ ಜನ್ಮ ದೊರೆತಾಗ ವೇದಶಾಸ್ತ್ರ, ಉಪನಿಷತ್ ಮತ್ತು ಶ್ರೀಮದ್ ಭಗವದ್ಗೀತೆ ಮತ್ತು ಸದ್ಗುರುವಿನ ವಚನಗಳ ಮೂಲಕ ಆತ್ಮನಾದ ನಾನು ಪ್ರಕೃತಿಯ ಅಂಶವಲ್ಲ, ನಾನು ಪರಬ್ರಹ್ಮನ ಅಂಶ, ನನ್ನ ಅಂಶಿಯಾದ ಆ ಪರಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಮನುಷ್ಯ ಜನ್ಮದ ಏಕೈಕ ಉದ್ದೇಶ ಎಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಗೀತೆಯು ಹೇಳುತ್ತದೆ, ಶರೀರಗಿಂತಲೂ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತಲೂ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತಲೂ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತಲೂ ಆತ್ಮನು ಶ್ರೇಷ್ಠ. ಆದರೆ ಆತ್ಮನಿಗಿಂತ ಪರಮಾತ್ಮನು ಬಹುಶ್ರೇಷ್ಠ ಎಂದು ಹೇಳುತ್ತದೆ. ದೇಹದಿಂದ ಹಿಡಿದು ಬುದ್ಧಿಯವರೆಗಿನ ಎಲ್ಲ ತತ್ವಗಳು ಪ್ರಾಕೃತವಾಗಿವೆ. ಆದುದರಿಂದ ಈ ಎಲ್ಲ ತತ್ವಗಳಿಗೆ ನಾಶವಿದೆ. ಆತ್ಮ ಮತ್ತು ಪರಬ್ರಹ್ಮ ಪ್ರಾಕೃತ ತತ್ವಗಳಲ್ಲ. ಆತ್ಮ ಮತ್ತು ಪರಮಾತ್ಮರು ನಿತ್ಯ, ಶುದ್ಧ, ಅವಿನಾಶಿ, ಅವಿಕಾರಿ ಮತ್ತು ಚೇತನ ತತ್ವಗಳಾಗಿವೆ. ಪ್ರತಿಯೊಬ್ಬ ಆತ್ಮನು ತನ್ನ ಅಂಶಿಯಾದ ಪರಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ತನ್ನ ಜೀವನದ ಏಕೈಕ ಗುರಿಯನ್ನಾಗಿ ಮಾಡಿಕೊಳ್ಳಬೇಕು. ಶ್ರುತಿಗಳು ಹೇಳುತ್ತವೆ, ಮನುಷ್ಯ ಜನ್ಮ ದೊರೆತಾಗ ಭಗವಂತನನ್ನು ತಿಳಿಯಲು ನಿರ್ಲಕ್ಷ್ಯ ಮಾಡಬೇಡ. ನಿರ್ಲಕ್ಷ್ಯ ಮಾಡಿದರೆ ನಿನಗೆ ಭಾರಿ ಹಾನಿಯಾಗುತ್ತದೆ. ಏಕೆಂದರೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುವುದು ಅಸಂಖ್ಯ ಕಲ್ಪಗಳಲ್ಲಿ ಒಮ್ಮೆ. ಪ್ರತಿಯೊಬ್ಬ ಮನುಷ್ಯನು ಈ ವೇದದ ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಈ ಪ್ರಸ್ತುತಿಗೆ ಇಲ್ಲಿಯೇ ವಿರಾಮ ನೀಡುತ್ತಿದ್ದೇನೆ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಶ್ರೀ ಪುರಂದರದಾಸರು ರಚಿಸಿರುವ ಶ್ರೀ ವಿದ್ಯಾಭೂಷಣ್ ಇವರು ಹಾಡಿರುವ ಈ ಭಜನೆಯನ್ನು ಕೇಳಿ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು.
ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆಗಿರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆಗಿರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಮಾಡುವರೇ. ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೇ. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೇ. ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ. ಹಾಳು ಸಂಸಾರ ಸುಳಿಗೆ ಸಿಲುಕುವರೇ, ಹಾಳು ಸಂಸಾರ ಸುಳಿಗೆ ಸಿಲುಕುವರೇ. ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯ ಸತಿಸುತರು ಕಾಯುವರೇ. ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯ ಸತಿಸುತರು ಕಾಯುವರೇ. ಇನ್ನಾದರೂ ನೀವು ಏಕಭಾವದಿಂದ, ಇನ್ನಾದರೂ ನೀವು ಏಕಭಾವದಿಂದ ಚೆನ್ನ ಶ್ರೀ ಪುರಂದರ ವಿಠಲರಾಯನ ಭಜಿಸಿ, ಚೆನ್ನ ಶ್ರೀ ಪುರಂದರ ವಿಠಲರಾಯನ ಭಜಿಸಿ. ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು.
ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು